ಎಲ್ಲರಿಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬಹಳ ಆತ್ಮೀಯರು ಶಶಿಕಾಂತ್ ಗುರುಜಿರವರು ಯಾವಾಗಲೂ ರೈತರ ಬಗ್ಗೆ ಕಾಳಜಿ ಇರುವಂತ ರೈತ ನಾಯಕ ಚುನ್ನಪ್ಪ ಪೂಜಾರ್ ಅವರು, ಮಹಾರಾಷ್ಟ್ರದಿಂದ ಬಂದಿರುವಂತ ರಾಜು ಶೆಟ್ಟಿರವರೇ, ಎಲ್ಲ ಪೂಜ್ಯ ಸ್ವಾಮೀಜಿಗಳೇ, ಎಲ್ಲ ರೈತ ಬಾಂಧವರೇ, ಮಾಧ್ಯಮದ ಸನ್ಮಿತ್ರರೇ, ಎಲ್ಲ ರೈತ ಸಂಘಟನೆಗಳ ಪ್ರತಿ ಒಂದು ಹೋರಾಟಕ್ಕೆ ನಾನಿರ್ಲಿ, ನನ್ನ SP ಇರ್ಲಿ, ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಮೊದಲನೇದಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರಬಹುದು, MD ಹೆಸ್ಕಾಂ ಇದ್ದಾಗಿಂದ ಇಲ್ಲಿ ಮಠ ರೈತರ ಹೋರಾಟಗಳು ಏನೇನಿದ್ದಾವೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡಿದೀವಿ. ಇವತ್ತೂ ಸ್ಪಂದನೆ ಮಾಡಲಿಕ್ಕೇನೆ ಬಂದಿದ್ದೀವಿ. ನನ್ನಿಂದ ಸ್ವಲ್ಪ ವಿಳಂಬ ಯಾಕೆ ಆಗಿದೆ ಅಂದ್ರೆ, 4 ದಿವಸದಿಂದ ಅನಾರೋಗ್ಯ ಕಾರಣದಿಂದ ನಾನು ಇಷ್ಟು ದೂರ ಬರಲಿಕ್ಕೆ ಆಗಿರ್ಲಿಲ್ಲ. ನನಗೆ ಭಯಂಕರ ಜ್ವರ ಇತ್ತು. SP ಅವರು ನನ್ನ SPನು ನನ್ನ ಡಾಕ್ಟರ್ ಭೀಮಾಶಂಕರ್ ಅವರು ನನಗೆ ಮಾತ್ರೆ ಕೊಟ್ಟು ಇವತ್ತು ಒಂದು ಸ್ಥಿತಿಗೆ ತಂದ ನಂತರ ನನ್ನನ್ನಿಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈ ವಿಳಂಬಕ್ಕೆ ನಾನು ಜಿಲ್ಲಾಡಳಿತದಿಂದ ನಿಮ್ಮ ಜಿಲ್ಲಾಧಿಕಾರಿಯಾಗಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರನ್ನು ನಾನಿರ್ಲಿ, ನನ್ನ SP ರವರಿರ್ಲಿ, ವಿಪರೀತ ಪ್ರೀತಿ ಮಾಡ್ತೀವಿ. ಯಾವುದೇ ಚಳುವಳಿ ಇರಲಿ, ಚುನ್ನಪ್ಪ ರವರಿಗೆ ಗೊತ್ತಿರಬಹುದು, ಗುರುಜಿರವರಿಗೆ ಗೊತ್ತಿರಬಹುದು, ಸಂಕೇಶ್ವರ್ ಇಶ್ಯೂ ಇರಬಹುದು, ನಮ್ಮ ಬೆಳಗಾವಿ APMC ಇಶ್ಯೂ ಇರಬಹುದು. ಯಾವುದೇ ಹೋರಾಟ ಇದ್ದಾಗ 1 ತಾಸು ವಿಳಂಬ ಆಗದೆ ನಿಮ್ಮ ಎದುರುಗಳೇ ಬಂದು ನಿಲ್ತುಕೊಂಡು ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದೀವಿ. ಇವತ್ತು ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ. ಚುನ್ನಪ್ಪರವರು ಹೇಳಿದ ಹಾಗೆ ಹಿಂದಿನ ವರ್ಷದಿಂದ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದಾರೆ, ಹೋರಾಟನೂ ನಡೆಸಿದ್ದಾರೆ. KN ಕಮಿಷನರ್ ಆಫೀಸ್ ಬೆಳಗಾವಿಗೆ ಬರಬೇಕು ಅಂತ ಅವರ ಹಠ ಏನಿತ್ತು, ಅದರಿಂದ ಸರ್ಕಾರದಿಂದ ಆದೇಶ ಆಗಿ KN ಕಮಿಷನರೇಟ್ ಬೆಂಗಳೂರಿಂದ ಬೆಳಗಾವಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಶ್ರೇಯಸ್ಸು ಚುನ್ನಪ್ಪ ಅವರಿಗೆ ಹೋಗುತ್ತೆ. ಸಂಕೇಶ್ವರ್ ಖಾಸಗಿ ಮಾರ್ಕೆಟ್ ಅಲ್ಲಿ ಬಹಳ ಅವ್ಯವಹಾರ ಆಗ್ತಾ ಇದೆ ಅಂತ ಅವರು ಹೋರಾಟ ಮಾಡಿದ ನಂತರ 1 ವಾರದಲ್ಲಿ ನಮ್ಮ ಸರ್ಕಾರಿ APMC ಮಾರ್ಕೆಟ್ ನಲ್ಲೇ ನಾವು ವ್ಯಾಪಾರವನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅದು ನಮ್ಮ ಎಲ್ಲಾ ಮುಖಂಡರ ಮುಖಾಂತರನೇ ಆಗಿದೆ. ಅದಕ್ಕೂ ನಾನು ಅವರಿಗೆ ಆ ಶ್ರೇಯಸ್ಸನ್ನು ಕೊಡ್ತೀನಿ. ನಂದೊಂದೇ ಪಾಯಿಂಟ್, ನೀವೇನೇ ಹೇಳಿ ಚುನ್ನಪ್ಪರವ್ರೆ, ನಾವು ನಿಮ್ಗೋಸ್ಕರ, ರೈತರಿಗೋಸ್ಕರ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ನಾವು ನಿಮ್ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ನಂದು ಬರೀ ಒಂದೇ ಬೇಡಿಕೆ, ನಾನು ಬೇರೆ ಏನು ಕೇಳಲ್ಲ. ನಮ್ಮ ರೈತ ಬಾಂಧವರು ಈ ಬೀದಿಗೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಂದು, ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಭೀಮಣ್ಣನದು, ಅದೇ ರೀತಿ ರೈತ ಮುಖಂಡರಾಗಿ ಮಾನ್ಯ ಗುರುಜಿರವರದು ಹಾಗೂ ಚುನ್ನಪ್ಪರವರದು. ಈ ಪರಿಸ್ಥಿತಿ ಉದ್ಭವ ಆಗಬಾರದು. ಆಗಿದೆ, ಇದನ್ನು ನಾವು ಪರಿಹಾರ ಮಾಡೋಣ. ಹಿಂದಿನ 5 ದಿವಸದಿಂದ ನನಗೂ ಆರಾಮಿರ್ಲಿಲ್ಲ. ಆದ್ರೂ ಎಲ್ಲಾ ಫ್ಯಾಕ್ಟರಿ ಯಜಮಾನರ ಜೊತೆ, ಎಲ್ಲರ ಜೊತೆ, ಎಲ್ಲಾ ಜನಪ್ರತಿನಿಧಿಗಳ ಜೊತೆ, ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ನಾನು
ಮಾತುಕತೆಯನ್ನು ನಡೆಸಿದೆ. FRP ಏನಿದೆ, FRPನು ಮೀರೀಗ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮಠ ಇತಿಹಾಸದಲ್ಲಿ FRP ಮೀರಿ ಚರ್ಚೆನಲ್ಲಿ ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡಲಿಲ್ಲ. ಈ ಹೋರಾಟದಿಂದ ಜಿಲ್ಲಾಡಳಿತದಿಂದ ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ, ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ. ಚುನ್ನಪ್ಪರವರು ಹೇಳಿದ ಹಾಗೆ ಇಂದಿನ ಎಷ್ಟೋ ವರ್ಷಗಳಿಂದ ಬೆಳೆ ಏರಿಕೆ ಆಗ್ಲಿಲ್ಲ ಅಂತ ಅವರು ಹೇಳಿದ್ರು. ನಾನು ಫ್ಯಾಕ್ಟರಿ ಯಜಮಾನರ ಜೊತೆ ಮಾತಾಡುವಾಗ FRP ನಲ್ಲಿ HNTನು ನಾವು ತೆಗೆದಿದ್ದೀವಂದ್ರೆ ಸರಿಸುಮಾರು 11.5 ನಮ್ಮ ಜಿಲ್ಲೆಯ ಅಂದಾಜು ರಿಕವರಿ ಬರ್ತಾ ಇತ್ತು. ಇದಕ್ಕೆ ಒಟ್ಟು ಸೇರಿ ಅವರ FRP ಕ್ಯಾಲ್ಕುಲೇಷನ್ ಪ್ರಕಾರ 2,850 ರೂಪಾಯಿ ನಾವು ಕೊಡಬೇಕು ಅಂತ ಹೇಳಿ ನನಗೆ ಪಟ್ಟಿ ತೋರಿಸಿದ್ದಾರೆ. ನಾನು ಹೇಳಿದ್ದೀನಿ, ಹಿಂದಿನ ವರ್ಷನೇ ನೀವು 3,000 ಕೊಟ್ಟಿದ್ದೀರಿ, ಇದೇನ್ ರೇಟ್ ತೋರಿಸ್ತಾ ಇದ್ದೀರಾ ಅಂತ ನಾನು ಹೇಳಿದ್ದೀನಿ. ಆವಾಗ ತಾವು ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ತೀವಿ ಅಂತ ಅವರು ನನಗೆ ಹೇಳಿದ್ರು. ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ. ಎಷ್ಟು ನಾವು FRP ಮೀರಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅದರದೊಂದು ಲೆಕ್ಕಾಚಾರ ಮಾಡಿದೆ. ಇಲ್ಲಿ ಮಠ ಏನು 3,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಅವರಿಗೆ ನಿಮ್ಮ ಮೀಟಿಂಗ್ ಇದ್ದಾಗ, ಗುರುಜಿ ತಾವು ಅಲ್ಲಿ ಇದ್ದೀರಿ, ಅವಾಗ ಒಂದು 100 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿದ್ದೆ. ಎಲ್ರು ಆಗಲ್ಲ ಅಂತ ಹೇಳಿದ್ರು. ಹೆಂಗಾಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದ್ರು. ಆಯ್ತಪ್ಪ, 100 ರೂಪಾಯಿ ಹೆಚ್ಚು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಆ ಮೀಟಿಂಗ್ ಇಂದ ಹೊರಗಡೆ ಬಂದಿದ್ದೆ. ಚುನ್ನಪ್ಪರಿಗೆ ಹೇಳಿದ್ದೀನಿ, ಚುನ್ನಪ್ಪರವರೇ 100 ರೂಪಾಯಿ ಸಿಕ್ಕಿದೆ. ಚುನ್ನಪ್ಪ, ನಮ್ಗೆ 100 ರೂಪಾಯಿ ಬೇಡ ಸರ್, ಆಯ್ತು ಅಂತ ಉಲ್ಟಾ ನನಗೆ ಆಯ್ತಂತ ಹೇಳಿ ನಾನ್ ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು. ಈಗ ಆವಾಗ ಚನ್ನಪ್ಪರವ್ರು ಆಗಲ್ಲ ಅಂತ ಹೇಳಿದ್ರು. ನಾನ್ ಮತ್ತೆ ಗುರುಜಿನ್ ಕೇಳಿದ್ದೀನಿ, ನೋಡ್ರಿ ಗುರುಜಿರವರೇ, ಸ್ವಲ್ಪ ಚುನ್ನಪ್ಪನ್ಗೆ ಹೇಳಿ 100 ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ 1 ರೂಪಾಯಿ ಸಿಗ್ಲಿಲ್ಲ, ರೈತರಿಗೆ 100 ರೂಪಾಯಿ ಸಿಗ್ತಾ ಇದೆ. ಆದ್ರೆ ಚುನ್ನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು. ಮತ್ತೆ ಅಲ್ಲಿಂದ ಮತ್ತೆ ಹಾವೇರಿ ಕ್ರಾಸ್ಗೆ ಹೋದ್ರು. ಜಿಲ್ಲಾಧಿಕಾರಿರವರೇ ನೀವು ಬನ್ನಿ ಅಂತ ಹೇಳಿದ್ರು. ಬೆಳಗಾವಿಯಿಂದ ಹಾವೇರಿ ಕ್ರಾಸ್ ನಾನು ಮತ್ತೆ ನಮ್ಮ SP ರವರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ. ಇನ್ನೊಂದು ಮೀಟಿಂಗ್ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿದ್ವಿ. ಆಯ್ತಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು 11.36 ಇದೆ, ರೈತರಿಗೆ ಒಪ್ತಾ ಇಲ್ಲ, ಇನ್ನೊಂದು 50 ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದೆ. ಆಗಲ್ಲ ಅಂತ ಹೇಳಿದ್ರು. ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದ್ರು. ಚನ್ನಪ್ಪ ನೆನಪಿದೆ ಅಲ್ವಾ, 1 ತಾಸು ನಾವು ಫೋನ್ ಮೇಲೆ ಮಾತಾಡಿದ್ವಿ. ನಾನು ಮತ್ತೆ ಚುನ್ನಪ್ಪನಿಗೆ ಫೋನ್ ಮಾಡಿದ್ದೆ, ಚುನ್ನಪ್ಪರವರೇ ಫಲಶ್ರುತಿ ಸಿಕ್ಕಿದೆ, 150 ರೂಪಾಯಿ ಹೆಚ್ಚಾಗಿದೆ ಸರ್, ಬೇಡ ಸರ್ ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಹಠ ಮಾಡಿ. ಈಗ ಚುನ್ನಪ್ಪ ಹಾಗೂ ನಂದು, ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ. ನನ್ನನ್ನು 10 ಸತಿ ಗೆರವು ಮಾಡಿದ್ದಾರೆ ಚುನ್ನಪ್ಪ, MD ಹೆಸ್ಕಾಂ ಇದ್ದಾಗಿಂದ. ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದ್ದಾರೆ.
ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು. ಅದಾದ ನಂತರ ಆಯ್ತು, ರೈತರ ಪರವಾಗಿ ಇರೋಣ, ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ 3200 ಮಾಡೋಣ ಅಂತ ನಾನು ಅವರಿಗೆ ಹೇಳಿದೆ. ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು. ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಚನ್ನಪ್ಪರ್ ಅವರೇ, ಇದನ್ನು ಮೀರಿ ನಾನು ಇನ್ನೂ ಮಾಡ್ಬೇಕಂದ್ರೇನು ನೀವ್ ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತಿದ್ರಿ. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ. ನಾನು ಮನೆಗೆ ಹೋಗ್ಬಾರ್ದಂದ್ರೆ ಹೋಗಲ್ಲ, ನಾನು ಊಟ ಬಿಡ್ಬೇಕಂದ್ರೆ ಬಿಡ್ತೇನೆ, ಭೀಮಣ್ಣ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ನಂದು ಒಂದೇ ಬೇಡಿಕೆ ನೋಡ್ರಿ, ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ, ಕೈ ಜೋಡಿಸಿ ಕೆಲಸ ಮಾಡಿದ್ವಿ. ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ, ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕಲ್ವಾ? ಅಷ್ಟೇ ಕೇಳ್ತಾರು, ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ. ರೈತ ಬಾಂಧವರು ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 100 ಜನ ನನಗೆ ಮುಖಪರಿಚಯರಿದ್ದಾರೆ. ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು. ಹೆಂಗ? ನೀವ್ ಏನ್ ಹೇಳ್ತೀರೋ ಎಲ್ಲ ಮಾಡ್ತೀನಿ ಚುನಪ್ಪ, ಆದ್ರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು, ಅದೊಂದೇ ನನ್ನ ವಿನಂತಿ. ಈ ಸಂದರ್ಭ ಸೃಷ್ಟಿ ಆಗಿದೆ, ನಾನು ಒಪ್ಕೊಳ್ತೇನೆ. ಸಂದರ್ಭ ಸೃಷ್ಟಿ ಆಗಿದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿನೂ ನಮ್ದೇ ಅಲ್ವಾ? ನಿಮ್ಗೆ ಏನ್ ಬೇಕು ನನ್ನಿಂದ? ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ, ನನ್ನ ಪೊಲೀಸ್ ವರಿಷ್ಠಾಧಿಕಾರಿಯವರಿರ್ಲಿ, ಅವರಿಂದ ನಿಮ್ಮ ನಿರೀಕ್ಷೆ ಏನು? ನೀವ್ ಏನ್ ಹೇಳ್ತಿರೋ, ನೀವು ರೈತರ ಪರವಾಗಿ ಹೇಳ್ತೀರಿ. ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ, ಅದಕ್ಕೆ ನಾವು ನಂಬಬೇಕು, ಬೆಂಬಲ ಕೊಡಬೇಕಲ್ವಾ? ನಾನು ಬೆಂಬಲ ಕೊಡ್ತೀನಿ. ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ, ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ, ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು. ನೀವು ಹೆಂಗ್ ಹೇಳ್ತಿರೋ ಅದರ ಪರಿಹಾರ ಹಂಗ್ ಕೊಡ್ತೀವಿ. ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ, CCTV ಹಾಕ್ಬೇಕಾ, ಆ ಮಾಹಿತಿ ನಿಮ್ಗೆ ಕೊಡ್ಬೇಕಾ? ನೀವು ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ತೀವಿ. ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರೆ ಅಲ್ಲ, ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ, ಅದರಿಂದ ಎಷ್ಟು ವೈರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ. ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ, ಅವರಿಗೆ ಶ್ಲಾಘನೆ ಹೇಳಬೇಕು. ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ. 2 ವೈರ್ ಏನು ನೀವು ಹೇಳಿದ್ರಲ್ವಾ, ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ. ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು.
ನಾನು ಅವಾಗ ಚಿನ್ನಪ್ಪರ್ ಅವರಿಗೆ ಹೇಳಿದ್ದೀನಿ, ಗುರುಜಿರವ್ ನೀವು ಇದ್ರ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ, ಅಷ್ಟೆಲ್ಲಾ ಬ್ರಿಡ್ಜ್ಗಳು ಇರ್ತಾವೆ, ಪ್ರತಿಯೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ, ಹೆಂಗ್ ಮಾಡೋದಂತ. ಅವರು ಚಿನ್ನಪ್ಪರ್ ಅವರು ನನಗೆ ಹೇಳಿದ್ರು, ಸರ್ ನೀವು ಮನಸ್ಸು ಮಾಡ್ರಿ, ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸಿರಿ ಅಂತ ಹೇಳಿದ್ರು. 1 ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ. ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ. ಈಗ ಚುನ್ನಪ್ಪರ್ ಅವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಅವರೇನ್ ಹೇಳ್ತಾ ಇದಾರಂದ್ರೆ, ಈ ಡಿಜಿಟಲೀಕರಣ ಮಾಡ್ತಾರಲ್ವಾ, ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ, ಟ್ಯಾಂಪರ್ ಮಾಡ್ತಾರೆ.